ನಾನು ಈ ರೇಂಜಿಗೆ ಬಕ್ರ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ. ನೆನ್ನೆ ನಮ್ಮ ಮನೇಲಿ ಗೋಧಿ ಹಿಟ್ಟು ಖಾಲಿ ಆಗಿತ್ತು ಅಂತ ಗೋಧಿ ಹಿಟ್ಟು ತೊಗೊಂಬಂದ್ರು. ನಾನೇನು ಮಾಡಿದೆ, ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಅಂತ ಆರ್ಡರ್ ಮಾಡಿದೆ. ಯಾವಾಗಲೂ ಗೋಧಿ ಹಿಟ್ಟೆ ತರಿಸ್ತೀನಲ್ಲ, ಈ ಸಲ ಮಲ್ಟಿಗ್ರೇನ್ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಮಲ್ಟಿಗ್ರೇನ್ ಅಂದ್ರೇನು, ಎಲ್ಲ ರೀತಿಯ ಧಾನ್ಯಗಳನ್ನ ಅದ್ರಲ್ಲಿ ಹಾಕಿರ್ತಾರೆ ಅಂತ. ಮಲ್ಟಿಗ್ರೇನ್ ಆಟನೂ ಬಂತು, ಅದ್ರ ಮೇಲೂ ಕೊಟ್ಟಿದ್ದಾರೆ ಒಂದು 7 ರೀತಿಯ ಧಾನ್ಯಗಳನ್ನ ಆ್ಯಡ್ ಮಾಡಿದ್ದೀವಿ ಈ ಒಂದು ಪ್ಯಾಕೆಟಲ್ಲಿ ಅಂತ. ನಾನು ಯಾವಾಗಲೂ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಹಿಂದೆ ಮ್ಯಾನುಫ್ಯಾಕ್ಚರ್ ಡೇಟು ಇದೆಲ್ಲ ನೋಡೋದು ಅಭ್ಯಾಸ ನನಗೆ. ಇನ್ನೂ ಎಷ್ಟು ತಿಂಗಳು ಯೂಸ್ ಮಾಡ್ಬೋದು ಅಂತ ಹಿಂದೆ ತಿರುಗಿಸಿ ನೋಡಿದೆ, ಇನ್ನು ಯೂಸ್ ಮಾಡ್ಬೋದು, ಡೇಟ್ ಇದೆ ಅಂತ ಗೊತ್ತಾಯಿತು. ಹಂಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಅಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಓದಿದೆ. ನಾನೇನು ಅಂದ್ಕೊಂಡೆ, ಮಲ್ಟಿಗ್ರೇನ್ ಅಂದರೆ ಒಂದು 50% ಆಟ ಇರುತ್ತೆ, ಮಿಕ್ಕಿದ್ದು ಎಲ್ಲ ಧಾನ್ಯಗಳು ಒಂದು 10% ಹಾಕಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಇಂಗ್ರೀಡಿಯೆಂಟ್ಸ್ ಓದಿದ್ಮೇಲೆ ಶಾಕ್ ಆಗೋದೆ. ಸುಮ್ಮನೆ ಗೆಸ್ ಮಾಡಿ ಬೇರೆ ಎಲ್ಲ ಧಾನ್ಯಗಳು ಎಷ್ಟೆಷ್ಟು ಪರ್ಸೆಂಟ್ ಈ ಒಂದು ಪ್ಯಾಕೆಟಲ್ಲಿ ಹಾಕಿರ್ಬೋದು ಅಂತ. ನಾನು ಓದಿ ತೋರಿಸ್ಬಿಡ್ತೀನಿ ನಿಮಗೆ ಎಷ್ಟೆಷ್ಟು ಪರ್ಸೆಂಟು ಈ ಎಲ್ಲ ಧಾನ್ಯಗಳು, ಈ ಸಿರಿಧಾನ್ಯಗಳ ಅಂತರ ಆ ಧಾನ್ಯಗಳನ್ನ ಸೇರಿಸಿದ್ದಾರೆ ಅಂತ. ವೀಟ್ ಫ್ಲೋರು 89.5%. ಎಷ್ಟು? 89.5% ಗೋಧಿ ಹಿಟ್ಟೆ ಇದೆ ಇದರಲ್ಲಿ. ಮಿಕ್ಕಿದೆಷ್ಟು? 10.5% ಈ 6 ಧಾನ್ಯಗಳು. 7 ಧಾನ್ಯಗಳಲ್ಲಿ 1 ಧಾನ್ಯ ಬಂದು ಗೋಧಿ. ಮಿಕ್ಕಿದ್ದೆಲ್ಲ ಧಾನ್ಯಗಳು ಎಷ್ಟೆಷ್ಟು ಪರ್ಸೆಂಟ್ ಸೇರಿಸಿದ್ದಾರೆ? 2%. ಅಂದರೆ ಈ ಪ್ಯಾಕೆಟಲ್ಲಿ 2% ರಾಗಿ ಇರುತ್ತೆ, 2% ಓಟ್ಸ್ ಇರುತ್ತೆ, ಮೇಜು, ಚನ್ನದಾಲು, ಬಾರ್ಲಿ, ಇದೆಲ್ಲ ಧಾನ್ಯಗಳು ಬರೀ 2% ಇರುತ್ತೆ. ಇದಕ್ಕೆ ಹೆಸರು ಮಲ್ಟಿಗ್ರೇನು. ನಾವೇನು ಅನ್ಕೊತಾ ಇರ್ತೀವಿ, ಎಷ್ಟೋ ಧಾನ್ಯಗಳನ್ನೆಲ್ಲ ಸೇರಿಸಿರ್ತಾರೆ, ಎಲ್ಲ ಧಾನ್ಯಗಳು ತಿಂದಿರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ ಅನ್ಕೊತಾ ಇರ್ತೀವಿ. ಬಟ್ ಕಂಪ್ನಿಯವ್ರು ನೋಡಿದ್ರೆ ಈ ರೇಂಜ್ಗೆ ಮೋಸ ಅಂತ ಹೇಳಲ್ಲ, ಇದು ಬಿಸ್ನೆಸ್ ಸ್ಟ್ಯಾಟಿಕ್ಸ್. ಆದರೆ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಮುಖ್ಯ. ಇದೊಂದೇ ಬ್ರ್ಯಾಂಡ್ ಅಂತಲ್ಲ, ಮಾರ್ಕೆಟಲ್ಲಿರುವಂಥ ಎಲ್ಲ ಬ್ರ್ಯಾಂಡ್ಗಳ ಕಥೆನೂ ಇದೇನೆ. ಇನ್ಮೇಲೆ ನೀವು ಬಿಸ್ಕೆಟ್ ತಿಂತೀರಾ ಅಂದರೂ ಸರಿ, ಜ್ಯೂಸ್ ಕುಡಿತೀರಾ ಅಂದರೂ ಸರಿ, ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ಆ ಕಾಲಮ್ನ ಒಂದು ಸಲ ಓದ್ಬಿಡಿ. ನೀವೇನು ತಿಂತಿದ್ದೀರಾ, ಏನು ಕುಡಿತಿದ್ದೀರಾ ಅಂತ ತಿಳ್ಕೊಂಡು ಕುಡೀರಿ, ತಿನ್ನಿ. ಓಕೆನಾ? ನಿಮ್ಗೆ ಇದೇ ರೀತಿ ಯಾವುದಾದ್ರೂ ಅನುಭವಗಳಾಗಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್ ಬಾಯ್. ಮಲ್ಟಿಗ್ರೇನ್.